ಹಾಯ್ ನಮಸ್ತೆ ಸ್ನೇಹಿತರೆ. ಬನ್ನಿ ಇವತ್ತು ನಮ್ಮ ಮನೆಯ ಯುಗಾದಿ ಹಬ್ಬದ ಪರಿಮಳದ ಹೋಳಿಗೆ, ಘಮ ಘಮ ಅನ್ನೋ ಹೋಳಿಗೆಯನ್ನು ಯಾವ ರೀತಿ ಮಾಡೋದು, ಮೆತ್ತಗಿರೋ ಸಾಫ್ಟಾಗಿರೋ ಹೋಳಿಗೆ. ಹಾಗೆ ಅವತ್ತಿನ ದಿನ ಅಷ್ಟೇ ಅಲ್ಲದೆ ನೆಕ್ಸ್ಟ್ ಡೇಗೂ ಸಹ ಅದು ಮೆತ್ತಗಿರುತ್ತೆ ಸ್ನೇಹಿತರೆ, ತುಂಬ ಮೆತ್ತಗಿರುತ್ತೆ. ಮಾಡಬೇಕಾದ್ರೂ ಪುರಿ ಥರ ಉಬ್ತಾ ಇರುತ್ತೆ. ಹಾಗೆ ಅದರಲ್ಲಿ ಒಂದೆರಡು ಇಂಗ್ರೀಡಿಯೆಂಟ್ಸನ್ನು ನಾನು ಏನೋ ಹಾಕಿದ್ದೀನಿ, ಸೊ ಅದರಿಂದ ಅದು ಘಮನೂ ಬರ್ತಾ ಇರುತ್ತೆ. ಹಾಗೆ ನೋಡಿ ಇದು ಎಷ್ಟು ಸಾಫ್ಟಾಗಿ ಬಂದಿದೆ. ಇದು ಇವತ್ತು ಮಾಡಿದ್ರೆ ಅಷ್ಟೇ ಅಲ್ಲ ಸ್ನೇಹಿತರೆ, ಇವತ್ತು ಮಾಡಿದ್ದು ನಾಳೆ ಇಟ್ಟರು ಸಹ ಇದೇ ರೀತಿ ನಿಮಗೆ ಸಾಫ್ಟಾಗಿರುತ್ತೆ. ಆಮೇಲೆ ಏನಪ್ಪ ಅಂದರೆ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಬಿಸಿ ಬಿಸಿ ಇರುವಾಗ ತುಪ್ಪ ಹಾಕ್ಕೊಂಡು ತಿಂದರೆ ನೆಕ್ಸ್ಟ್ ಡೇ ಬೇಕಾದ್ರೆ ಆರಿದ್ದನ್ನು ಹಾಲು ಹಾಕ್ಕೊಂಡು ತಿಂದರೂ ಸಖತ್ತಾಗಿದೆ, ಸಾಫ್ಟಾಗಿ ಸಖತ್ತಾಗಿರುತ್ತೆ. ಸೊ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದುಬಿಟ್ಟು 1 ಕಪ್ಪಷ್ಟು, ಒಂದು 1/4 kgಗಿಂತ ಜಾಸ್ತಿನೇ ಇದೆ. ಸೊ ಇಷ್ಟು ನಾನು ಒಂದು 1/4 kg ಮೇಲೆ ಇದೆ ಅನಿಸುತ್ತೆ. ಸೊ 1 ಕಪ್ಪು, ಒಂದು ದೊಡ್ಡ ಕಪ್ಪಷ್ಟು ನಾನು ಇಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ ಸ್ನೇಹಿತರೆ. ನಮ್ಮ ಸೈಡ್ ಜಾಸ್ತಿ ಕಡಲೆಬೇಳೆ ಯೂಸ್ ಮಾಡಿ ನಾವು ಒಬ್ಬಟ್ಟನ್ನು ಮಾಡ್ಕೊಳ್ಳೋದು. ಸೊ ಕಡಲೆಬೇಳೆನ ಒಂದು 2 ಸತಿ ನೀಟಾಗಿ ತೊಳ್ಕೊಂಬಿಟ್ಟು ಇವಾಗ ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಏನು ಕಟ್ಟಬೇಕಾಗತ್ತಲ್ಲ, ಸಾರು ಮಾಡ್ಕೊಳ್ಳೋಕ್ಕೆ, ಒಬ್ಬಟ್ಟಿನ ಸಾರು ಮಾಡ್ಕೊಳ್ಳೋಕೆ ಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ದೊಡ್ಡ ಕುಕ್ಕರಲ್ಲಿ ಇಟ್ಕೊಳ್ಳೋದ್ರಿಂದ ನೀರು ಹೊರಗಡೆ ಬರೋ ಚಾನ್ಸಸ್ ಇರೋಲ್ಲ. ಸೊ ನಾನಿಲ್ಲಿ ಬೇಳೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು 5ರಿಂದ 6 ವಿಜಿಲನ್ನ ಹೊಡೆಸ್ಕೊತೀನಿ ಸ್ನೇಹಿತರೆ. ಒಂದು 5ರಿಂದ 6 ವಿಜಿಲ್ ಹೊಡೆಸೋದ್ರಿಂದ ಏನು ಕಡಲೆಬೇಳೆ ಇರುತ್ತಲ್ಲ, ನೈಸಾಗಿ ಅದೇನು ಬೆಂದಿರುತ್ತೆ. ಸೊ ನಮಗೆ ಇದು ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಅದು ವಿಜಿಲ್ ಆಗ್ತಾ ಇರಲಿ ಆ ಕಡೆ, ಈ ಕಡೆ ನಾವು ಕನಕವನ್ನು ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ಏನೋ ಕಪ್ ತೊಗೊಂಡಿದ್ದೀನಲ್ಲ, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕ್ಕೋತಿದ್ದೀನಿ. 1 ಕಪ್ ಮೈದಾ, 1/4 ಕಪ್ ಚಿರೋಟಿ ರವೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾನು ನೀರಾಗಿ ಕಲಸಿ ತೋರಿಸಿಲ್ಲ, ಬಟ್ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ನೋಡಿ, ಈ ರೀತಿ ಸ್ವಲ್ಪ ಸಾಫ್ಟಾಗಿರೋ ಹಾಗೆ ನೀವು ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಕಲಿಸ್ಕೊಂಡಾದಮೇಲೆ ಇದು ಮೇನ್ ಬರೋದೇ ಇಲ್ಲಿ ಸ್ನೇಹಿತರೆ. ನಮಗೆ ಪೂರಿ ಥರ ಉಬ್ಕೊಂಬರಬೇಕು, ಚೆನ್ನಾಗಿರೋ ಇದಾಗಬೇಕು, ನಮಗೆ ಸಾಫ್ಟಾಗಿ ಬರಬೇಕು, ಕಟ್ಟಾಗಬಾರ್ದು ಒಬ್ಬಟ್ಟು ಅನ್ನೋದಾದರೆ ಇವಾಗ ನೋಡಿ ಇದನ್ನು ನಾದ್ಕೊಂಡಾದಮೇಲೆ, ನಾದ್ಕೊಳ್ಬೇಕಾದ್ರೆ ಯಾವುದೇ ಎಣ್ಣೆನ ಸೇರಿಸ್ಕೋಬೇಡಿ. ಬರೀ ನೀರು ಹಾಕ್ಬಿಟ್ಟು ಅದನ್ನು ಈ ಒಂದು ಮೆತ್ತಗೆ ಒಂದು ಸಾಫ್ಟಾಗಿರೋದಕ್ಕೆ ನಾದ್ಕೊಳ್ಳಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ನಾದ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಈ ಥರ ಮಾಡ್ಕೋಬೇಕು ಸ್ನೇಹಿತರೆ. ಈ ರೀತಿ ಕೈಯಿಂದ ಪ್ರೆಸ್ ಮಾಡ್ಕೊಂಡು ಈ ಥರ ಮಾಡ್ತಾಯಿದ್ರೆ ನೋಡಿ ಇವಾಗ ಇಷ್ಟು ಸಾಫ್ಟ್ ಆಯಿತು. ಈ ಥರ ಸಾಫ್ಟ್ ಆಗಬೇಕು. ಒಂದು 10 ನಿಮಿಷ ಆ ಥರ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಆ ಥರ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ. ಸೊ ಹೋಳಿಗೆ ಮಾಡ್ಬೇಕಾದ್ರೆ ನಿಮಗೆ ಕಟ್ಟಾಗೋದಿಲ್ಲ. ಹಾಗೆ ಅದು ಬೇಯಿಸ್ಬೇಕಾದ್ರೆ ಪೂರಿ ಥರ ಉಬ್ಕೊಂಬರುತ್ತೆ. ಈ ಥರ ಮಾಡೋದ್ರಿಂದ ಒಬ್ಬಟ್ಟು ನಿಮಗೆ ಫುಲ್ ಸಾಫ್ಟಾಗಿ ಬರುತ್ತೆ. ನೆಕ್ಸ್ಟ್ ಡೇ ಸಹ ಅದು ಸಾಫ್ಟಾಗೇ ಇರುತ್ತೆ. ನೋಡಿ ನಾನು ಈಗ ಅದು ಫುಲ್ ಮೆತ್ತಗಾಗಿದೆ. ಇವಾಗ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮೇಲೆ ಎಲ್ಲ ಸ್ಪ್ರೆಡ್ ಮಾಡಿ ಇವಾಗ ಅದನ್ನು ಮುಚ್ಚಿಟ್ಬಿಡ್ತೀನಿ ಸ್ನೇಹಿತರೆ. ಯಾಕಂದರೆ ನಮ್ದು ಹೆಂಗಾರು ಹೂರಣ ರೆಡಿ ಆಗಬೇಕಲ್ಲ, ಹೂರಣ ರೆಡಿ ಆಗೋವರೆಗೂ ಒಂದು ಅರ್ಧ ಗಂಟೆ ಇದು ಎಷ್ಟು ಹಿಟ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಸೊ ಅರ್ಧ ಗಂಟೆ ಅಥವಾ ಗಂಟೆ ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ನೆನೆಯೋಕೆ ಬಿಡೋಣ. ಆ ಕಡೆ ನಮ್ಮದು ಕಡಲೆಬೇಳೆ ರೆಡಿಯಾಗಿದೆ ಸ್ನೇಹಿತರೆ. ಒಂದು 5ರಿಂದ 6 ವಿಜಿಲ್ ಹೊಡೆಸಿದ್ದೆ. ಸೊ ನೋಡಿ ನೀಟಾಗಿ ಬೆಂದಿದೆ, ಎಲ್ಲ ಒಡೆದು ಹೋಗಿದೆ, ಬೇಳೆ ಆ ಥರ ಬೆಂದ್ಕೊಂಡಿದೆ. ಇವಾಗ ಇದನ್ನು ಒಂದು ಜರಡಿ ಒಳಗೆ ಈ ಥರ ಹೋಲಿರೋ ಇರುತ್ತಲ್ಲ ಸ್ನೇಹಿತರೆ, ಹಬೆಯದ್ದು ಏನು ಪಾತ್ರೆ ಇರುತ್ತಲ್ಲ ಅದಕ್ಕೆ ಹಾಕಿಬಿಟ್ಟು ಸೋದಿಸ್ಕೊಂಡ್ಬಿಡ್ತೀನಿ ನಾನು. ಇದರಲ್ಲಿ ಬೇಳೆ ಸಪ್ರೇಟ್ ಆಗುತ್ತೆ, ಆಮೇಲೆ ಕೆಳಗಡೆ ಪಾತ್ರೆಯಲ್ಲಿ ನೀರು ಅದು ಏನು ಕಟ್ಟಿರುತ್ತಲ್ಲ ಬೇಳೆ ಕಟ್ಟು, ಅದು ಸಪ್ರೇಟ್ ಆಗಿಬಿಡುತ್ತೆ. ಸೊ ಇವಾಗ ಸಪ್ರೇಟ್ ಆದಮೇಲೆ ಇದಕ್ಕೆ ನಾನು 1 ಕಪ್ ಬೇಳೆಗೆ 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಸ್ವೀಟ್ ನೀವು ಅದೇ ನಮ್ಮ ಮನೇಲಿ ರೆಗ್ಯುಲರಾಗಿ ಯಾವಾಗಲೂ ಸ್ವಲ್ಪ ಸ್ವೀಟ್ ಕಡಿಮೆನೇ ಅಲ್ಲ, ಹಾಗಾಗಿ 1 ಕಪ್ಪಿಗೆ 1 ಕಪ್ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಬೇಳೆನ ಉಳಿಸ್ಕೊಂಡ್ಬಿಟ್ಟು ಉಳಿದಿರೋ ಬೇಳೆಗೆ ಬೆಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ನೇಹಿತರೆ. ಇದು ಮಿಕ್ಸ್ ಮಾಡ್ಕೋಬೇಕಾದ್ರೆ ಆಲ್ಮೋಸ್ಟ್ ಬೇಳೆ ಬಿಸಿ ಇರುವಾಗಲೇ ಸೋಸ್ಕೊಂಡ್ಬಿಟ್ಟು ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ
ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ಮ್ಯಾಶ್ ಮಾಡಿಬಿಡಿ. ಸ್ಮ್ಯಾಶ್ ಮಾಡಿಬಿಟ್ರೆ ಏನಾಗುತ್ತೆ, ಬೇಳೆ ಫುಲ್ಲು ಸ್ಮ್ಯಾಶ್ ಆಗುತ್ತೆ ಸ್ನೇಹಿತರೆ. ಹಾಗೆ ಏನೋ ಬೆಲ್ಲನೂ ಸಹ ಅದ್ರ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ. ಈ ಥರ ಸ್ಮ್ಯಾಶ್ ಮಾಡ್ತಾ 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 ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಬೇಳೆ ನುಣ್ಣಗಾಗಿರುತ್ತೆ ಆಲ್ರೆಡಿ. ಸೊ 1-2 ನಿಮಿಷ ನಾವು ಮಿಕ್ಸಿಗೆ ಹಾಕೊಂಡು ತಿರ್ಕೊಂಡ್ಬಿಟ್ರೆ ನಮ್ಮದು ಹೂರಣ ರೆಡಿ ಆಗುತ್ತೆ. ಇದಕ್ಕೆ ಇವಾಗ ನಮ್ಮದು ಏನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಅಂದ್ನಲ್ಲ ಸ್ನೇಹಿತರೆ, ಅದು ಹಾಕೋದ್ರಿಂದ ನಿಮಗೆ ಇನ್ನೂ ಒಬ್ಬಟ್ಟಿನ ಘಮ ಇನ್ನೂ ಚೆನ್ನಾಗಿ ಕೊಡುತ್ತೆ. ತುಂಬ ಟೇಸ್ಟಿಯಾಗೂ ಇರುತ್ತೆ ತಿನ್ನಬೇಕಾದ್ರೆ. ಅದೇನಪ್ಪ ಅಂದರೆ ಇಲ್ಲಿ ನೋಡಿ, ಇದು ಜಾಕಾಯಿ ಅಂತ ಹೇಳ್ತೀವಲ್ಲ ಸ್ನೇಹಿತರೆ, ಇದು ಜಾಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ. ಹಾಗೆ ಜಾಕಾಯಿ ಇದು ನೋಡಿ, ಇದು ಜಾಪತ್ರೆ ತೊಗೊಂಡಿದ್ದೀನಿ ಒಂದಿಷ್ಟು. ಇದು ಹಾಕೋದ್ರಿಂದ ಜಾಪತ್ರೆ, ಯಾಲಕ್ಕಿ ಎಲ್ಲನೂ ಅದು ಏನು ಬೇಳೆ ಬೆಲ್ಲ ಹಾಕಿದ್ದೀವಲ್ಲ ಅದ್ರ ಜೊತೆ ಇದನ್ನು ಹಾಕಿಬಿಟ್ಟು ಮಿಕ್ಸಿಗೆ ರುಬ್ಕೊಂಡಾಗ ಏನಾಗುತ್ತೆ, ಘಮ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಪರಿಮಳ ಒಂಥರ ಸೂಪರಾಗಿರುತ್ತೆ. ಹೋಳಿಗೆ ಮಾಡಿದಾಗ ಘಮ 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 ಅಂತ ಸ್ಮೆಲ್ ಬರ್ತಿರ್ತೈತೆ. ಸೊ ಇವಾಗ ನೋಡಿ, ಎಲ್ಲವನ್ನು ಹಾಕಿ ಮಿಕ್ಸ್ ಆದಮೇಲೆ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಈಗೆಲ್ಲ ಫುಲ್ಲು ಸ್ಮ್ಯಾಶ್ ಆಗಿರ್ತೈತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಹಾಕೋರಾದರೆ ಬಿಸಿ ಬಿಸಿ ಸ್ವಲ್ಪ ಇನ್ನೂ ಬಿಸಿ ಬಿಸಿ ಇದ್ದಾಗಲೇ ಹಾಕಿಬಿಡಿ. ಯಾಕಂದರೆ ಅದು ಆಮೇಲೆ ತಣ್ಣಗಾದ್ಮೇಲೆ ಹಾಕಕ್ಕೆ ಹೋದರೆ ನಿಮಗೆ ಅದು ಕಾಳು ಹಾಗೆ ಬೇಳೆ ಹಾಗೆ ಹಂಗಂಗೆ ಉಳ್ಕೊಂಬಿಡುತ್ತೆ, ಫುಲ್ ನೈಸ್ ಆಗೋಲ್ಲ. ಸೊ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ಏನು ಇರುವಾಗಲೇ ಅದನ್ನು ನೈಸಾಗಿ ರುಬ್ಕೊಂಬಿಡಿ. ಇಲ್ಲಾಂದರೆ ನಿಮ್ಮದು ಏನಾದ್ರು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀನಂದರೆ ಗ್ರೈಂಡರಲ್ಲಿ ಹಾಕಿದ್ರೆ ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ ನಿಮಗೆ ಮಿಕ್ಸಿಗಿಂತ. ನೋಡಿ, ಇವಾಗ ನಾನು 2 ರೌಂಡ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ನಮ್ಮದು ಹೂರಣ ಈ ರೀತಿ ರೆಡಿಯಾಗಿದೆ. ಇನ್ನೊಂದು ಏನಪ್ಪ ಅಂದರೆ, ಹೂರಣ ಏನಾದ್ರು ನಿಮಗೆ ತೆಳುವಾದರೆ ಒಂದೊಂದು ಸತಿ ಆಗುತ್ತೆ, ಹೂರಣ ಕೆಲವೊಂದು ಟೈಮ್ ತೆಳುವಾಗ್ಬಿಡುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ, ಅದು ಹೂರಣಕ್ಕೆ ಸ್ವಲ್ಪ ಅವಲಕ್ಕಿ ಇರುತ್ತಲ್ಲ ಸ್ನೇಹಿತರೆ, ಅವಲಕ್ಕಿನ ರುಬ್ಬಿಬಿಟ್ಟು ನೈಸಾಗಿ ಪೌಡ್ರ್ ಮಾಡಬೇಕು. ಫುಲ್ ನೈಸ್ ಪೌಡ್ರ್ ಮಾಡಿಬಿಟ್ಟು ಅವಲಕ್ಕಿನ ಅದ್ರ ಜೊತೆ ಹೂರಣ ತೆಳುವಾದರೆ ಹೂರಣದ ಜೊತೆ ಅದನ್ನು ಮಿಕ್ಸ್ ಮಾಡಿ ಅವಲಕ್ಕಿ ಪೌಡ್ರನ್ನ ಹೂರಣದ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಆದರೆ ಸಾಕು ಸ್ನೇಹಿತರೆ. ನಿಮ್ದು ಎಷ್ಟೇ ಅಳೋಕ್ಕಾಗಿದ್ರೂ ಅದು ಹೋಳಿಗೆ ತಟ್ಟು ಅದಕ್ಕೆ ಹೂರಣ ರೆಡಿ ಆಗುತ್ತೆ. ಇದೊಂದು ನಿಮಗೆ ಟಿಪ್ಸ್ ಅಂತ ತಿಳ್ಕೊಳ್ಳಿ. ಇವಾಗ ಇಲ್ಲಿ ಒಬ್ಬಟ್ಟು ನೋಡಿ, ಒಬ್ಬಟ್ಟಿಂದು ಕನಕ ಎಷ್ಟು ನೈಸಾಗಿದೆ, ಈ ಥರ ಆಗುತ್ತೆ ಸ್ನೇಹಿತರೆ. ಅದನ್ನು ಆಮೇಲೆ ಇನ್ನೇನು ಒಬ್ಬಟ್ಟು ಮಾಡ್ತೀವಿ ಅಂದಂಗೆ ಹೂರಣ ಇನ್ನೊಂದು 5 ನಿಮಿಷ ಚೆನ್ನಾಗಿ ನಾದ್ಕೊಂಡು ಇವಾಗ ನಿಮಗೆ ಒಬ್ಬಟ್ಟನ್ನು ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಆಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹೂರಣ. ಏನು ಅದರೊಳಗೆ ಬೇಳೆ ಉಳಿದಿಲ್ಲ, ಏನೂ ಇಲ್ಲ, ಬೆಲ್ಲದ ಜೊತೆ ಏನಿಲ್ಲ, ಎಲ್ಲ ನೈಸಾಗಿ ರುಬ್ಬಿದೆ ಸ್ನೇಹಿತರೆ. ಇವಾಗ ನಿಮಗೆ ಯಾವ ಥರ ಪಿಲ್ ಮಾಡ್ಕೊಳಕ್ಕೆ ಬರುತ್ತೆ ಆ ಥರ ಮಾಡ್ಕೊಳ್ಳಿ. ನಾನು ಈ ಥರ ಮಾಡ್ಕೋತೀನಿ. ಈ ಥರ ಆದರೆ ತುಂಬ ಈಸಿಯಾಗಿರುತ್ತೆ. ಸೊ ಈ ಥರ ನೋಡಿ, ಈ ಥರ ಮಾಡ್ಕೊಂಡ್ಬಿಟ್ರೆ ಹಿಟ್ಟೆಲ್ಲ ಏನು ಎಕ್ಸ್ಟ್ರಾ ಹಿಟ್ಟೇನು ಬರೋಲ್ಲ, ಎಲ್ಲ ನೀಟಾಗಿ ಹಿಟ್ಟೆಲ್ಲ ಹೋಗ್ಬಿಡುತ್ತೆ. ಈ ಥರ ಮಾಡ್ಕೊಬೋದು ನಾವು. ನೋಡಿ, ಫುಲ್ ಸಾಫ್ಟಾಗಿದೆ ಸ್ನೇಹಿತರೆ. ಹಿಟ್ಟಾಯಿತು, ಹೂರಣ ಆಯಿತು, ಫುಲ್ ಸಾಫ್ಟಾಗಿದೆ. ಇವಾಗ ಇಲ್ಲಿ ನಾನು ಬಟ್ರ್ ಪೇಪರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಹೋಳಿಗೆ ಹಂಚಿದ್ರೆ ಹೋಳಿಗೆ ಹಂಚಲ್ಲಿ ಮಾಡ್ಕೊಳ್ಳಿ, ಇಲ್ಲ ಎಣ್ಣೆ ಹಾಳೆ ಇದ್ದರೆ ಎಣ್ಣೆ ಹಾಳೆಯಲ್ಲಾದರೂ ತಟ್ಕೋಬೋದು. ನಾನಿಲ್ಲಿ ಬಟ್ರ್ ಪೇಪರ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಇಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ನಿಮಗೆ ಎಷ್ಟು ತೆಳ್ಳ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ಒಬ್ಬಟ್ಟನ್ನು. ಇಲ್ಲೇನು ಅದೇನು ಕಟ್ಟು ಆಗೋಲ್ಲ, ಏನೂ ಆಗೋಲ್ಲ ಸ್ನೇಹಿತರೆ. ಆರಾಮಾಗಿ ನೀವು ತೆಳ್ಳ ಮಾಡ್ಕೊಳ್ಳಿ. ಕೆಲವರು ತೆಳ್ಳಗೆ ಇಷ್ಟಪಡ್ತಾರೆ, ಕೆಲವೊಬ್ಬರು ಸ್ವಲ್ಪ ದಪ್ಪಕ್ಕಿರಬೇಕು ಹೋಳಿಗೆ ಅಂದರೆ ಚೆನ್ನಾಗಿರುತ್ತೆ ಅಂತ. ನಮ್ಮ ಸೈಡೆಲ್ಲ ಸ್ವಲ್ಪ ದಪ್ಪಕ್ಕಿದ್ರೆ ಅವರಿಗೆ ತಿನ್ನೋಕ್ಕೆ ರುಚಿ ಅಂತ ಹೇಳ್ತಾರೆ. ಯಾಕಂದರೆ ತಿನ್ಬೇಕಾದ್ರೆ ಹೂರಣ ಬಾಯಿ ತುಂಬ ಸಿಗಬೇಕು ಅಂತಂದ್ಬಿಟ್ಟು ನಮ್ಮ ಸೈಡೆಲ್ಲ ಸ್ವಲ್ಪ ದಪ್ಪ ಮಾಡ್ಕೋತಾರೆ. ಕೆಲವು ಸ್ವೀಟ್ ತಿನ್ನಲ್ಲ, ಕಡಿಮೆ ಸ್ವೀಟ್ ತಿಂತೀನಿ ಅಂದರು ಇದೇ ರೀತಿ ತೆಳುವಾಗಿ ಮಾಡ್ಕೋತಾರೆ ಸ್ನೇಹಿತರೆ. ಸೊ ನಿಮಗೆ ನಿಮ್ಮ ಮನೇಲಿ ಯಾವ ಥರ ಮಾಡ್ಕೋತೀರಾ ಆ ಥರ ನೀವು ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಂಚು ಚಿಕ್ಕದಿರೋದ್ರಿಂದ ಸೊ ಹಾಗಾಗಿ ಒಬ್ಬಟ್ಟನ್ನು ಸಹ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದರೆ ನಿಮ್ಮ ಮನೇಲಿ ಏನಾದ್ರು ಹಂಚು ಸ್ವಲ್ಪ ದೊಡ್ಡದಾಗಿದ್ದರೆ ನೀವು ದೊಡ್ಡದಾಗಿ ಒಬ್ಬಟ್ಟನ್ನು ತಟ್ಕೋಬೋದು ಸ್ನೇಹಿತರೆ. ನೋಡಿ, ಈ ಥರ ಹಾಕಿಬಿಟ್ಟು ಒಂದು 2 ನಿಮಿಷ ಬಿಡಿ. 2 ನಿಮಿಷ ಬಿಟ್ಟಾದಮೇಲೆ ಅದು ಕಚ್ಕೊಳ್ಳುತ್ತೆ, ನಿಮಗೆ ನೀಟಾಗಿ ತವಾಕ್ಕೆ ಕಚ್ಕೊಂಡಿರುತ್ತೆ ಒಬ್ಬಟ್ಟು. ಆವಾಗ ಒಂದು 2 ನಿಮಿಷ ಬಿಟ್ಟು ಮೇಲೆ ಅದು ಬಟ್ರ್ ಪೇಪರ್ ಇರುತ್ತಲ್ಲ ಸ್ನೇಹಿತರೆ, ಅದನ್ನು ನಿಧಾನಕ್ಕೆ ತೊಗೊಂಡ್ಬಿಟ್ರೆ ಆಗುತ್ತೆ. ನೋಡಿ, ಈ ರೀತಿ ನಮ್ಮದು ಹೋಳಿಗೆ ರೆಡಿ ಆಗುತ್ತೆ. ಫುಲ್ ಸಾಫ್ಟಾಗಿರುತ್ತೆ ಸ್ನೇಹಿತರೆ, ತುಂಬ ಸಾಫ್ಟಾಗಿ ಬರುತ್ತೆ. ನೆಕ್ಸ್ಟ್ ಡೇ ಸಹ ಸಾಫ್ಟಾಗಿರುತ್ತೆ.
ರುಚಿನೂ ಅದ್ಭುತವಾಗಿರುತ್ತೆ. ನಮ್ಮ ಏನು ಉತ್ತರ ಕರ್ನಾಟಕದ ಒಂದು ಒಬ್ಬಟ್ಟು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದಕ್ಕೆ ಒಬ್ಬಟ್ಟಿಗೆ ನಾವು ಸೀಕರಣೆ ಮಾಡ್ಕೋತೀವಿ ಸ್ನೇಹಿತರೆ. ಇವಾಗ ಹೆಂಗಾರು ಮಾವಿನ ಹಣ್ಣು ಸೀಸನ್ ಇನ್ನು, ಹಾಗಾಗಿ ಒಬ್ಬಟ್ಟಿನ ಜೊತೆ ಮಾವಿನ ಹಣ್ಣಿನ ಸೀಕರಣೆ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನಾವು 3 ಜನ ಇರೋದ್ರಿಂದ 2 ಮಾವಿನ ಹಣ್ಣು, ಒಂದು 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ನೀವು ಎಷ್ಟಿದ್ದೀರಿ ನೋಡ್ಕೊಂಬಿಟ್ಟು ಹೆಚ್ಚು ಕಡಿಮೆ ತೊಗೋಬೋದು. ನೋಡಿ, ಇದು ಸೀಕರಣೆ ನಮ್ಮನೆಯವರು ರೆಡಿ ಮಾಡ್ತಾಯಿದ್ದಾರೆ. ಯಾಕಂದರೆ ನಾನು ಒಳಗಡೆ ಅಡುಗೆದೇನೋ ರೆಡಿ ಮಾಡ್ಕೋತಿದ್ದೆ. ಸೊ ಹಾಗಾಗಿ ಅವರು ಮಾವಿನ ಹಣ್ಣಿನ ಸೀಕರಣೆನ ಅವರು ರೆಡಿ ಮಾಡ್ತಾಯಿದ್ದಾರೆ ಒಳಗಡೆ ಹಾಲ್ ರೂಮಲ್ಲಿ ಕುತ್ಕೊಂಡ್ಬಿಟ್ಟು. ಇಲ್ಲಿ ನನ್ನ ಮಗಳು ವಿಡಿಯೋಸ್ ಮಾಡ್ತಾಯಿದ್ದಾಳೆ. ಸೊ ಹಬ್ಬದ ಟೈಮು ಎಲ್ಲ ಮನೇಲಿರೋದು ಒಂದು 2-3 ಜನ ಅಂದಂಗೆ ಎಲ್ಲರೂ ಸೇರಿಬಿಟ್ಟು ಎಲ್ಲ ಕೆಲಸವನ್ನು ಹಂಚ್ಕೊಂಡು ಮಾಡೋದ್ರಿಂದ ಆ ಕೆಲಸನೂ ಬೇಗ ಆಗುತ್ತೆ. ಆಮೇಲೆ ಹಬ್ಬದ ಖುಷಿನೂ ಎಲ್ಲರೂ ಸೇರಿಬಿಟ್ಟು ಹಬ್ಬದ ಒಂದು ಕೆಲಸ ಮಾಡಿದಾಗ ಎಲ್ಲರಿಗೂ ಒಂದು ಖುಷಿ ಇರುತ್ತೆ. ಹಾಗೆ ಎಲ್ಲರೂ ಸೇರಿ ಮಾಡೋದ್ರಿಂದ ಅದರ ಏನೋ ಒಂದು ಊಟದ ರುಚಿನೂ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಎಲ್ಲ ಪಲ್ಪನ್ನು ತೊಗೊಂಬಿಡೋಣ. ನೀವು ಯಾವ ಥರ ಶೇಖರಣೆ ಮಾಡ್ತೀರಾ? ನಾವು ಜಸ್ಟ್ ಇಷ್ಟೇ, ಈ ಪಲ್ಪನ್ನು ತಗೋತೀವಿ. ಇದಕ್ಕೆ ಪಲ್ಪ್ ತಗೊಂಡಾದ್ಮೇಲೆ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ, ಏಲಕ್ಕಿ ಪುಡಿ ಹಾಕಿಬಿಟ್ರೆ ನಮ್ಮದು ಮಾವಿನ ಹಣ್ಣಿನ ಶೇಖರಣೆ ರೆಡಿ ಆಗುತ್ತೆ. ನಿಮ್ಮ ಸೈಡ್ ಮಾವಿನ ಹಣ್ಣು ಶೇಖರಣೆಗೆ ನೀವೇನೇನು ಹಾಕ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮನೆ ಯುಗಾದಿ ಹಬ್ಬದ ಒಬ್ಬಟ್ಟು ಈ ರೀತಿ ಮಾಡಿದ್ವಿ. ಒಬ್ಬೊಬ್ರದ್ದು ಒಂದೊಂದು ಥರ ಬೇರೆ ಥರ ಇರುತ್ತೆ ಒಬ್ಬಟ್ಟು ಮಾಡೋ ವಿಧಾನ. ಸೊ ನಾನು ಯಾವಾಗಲೂ ಈ ಥರ ಮಾಡ್ತೀನಿ. ಹಾಗೆ ನಿಮ್ಮ ಜೊತೆ ಇನ್ನೇನೋ ಒಬ್ಬಟ್ಟು ಸಾರಿನ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂದ್ಕೊಂಬಿಟ್ಟು ಬರೀ ಒಬ್ಬಟ್ಟು ಮತ್ತು ಶೇಖರಣೆಯನ್ನು ಹಂಚ್ಕೊಂಡಿದ್ದೀನಿ. ಇವಾಗ ಎಲ್ಲ ಪಲ್ಪ್ ತೊಗೊಂಡ್ವಲ್ಲ, ಮಾವಿನ ಹಣ್ಣಿಂದೆಲ್ಲ ರಸವನ್ನು ತೊಗೊಂಡ್ಬಿಟ್ಟು ಇವಾಗ ಅದಕ್ಕೆ ಒಂದು 4 ಬಾಳೆಹಣ್ಣು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಬೆಲ್ಲ ಹಾಕ್ಕೊಂಡ್ಬಿಟ್ರೆ ನಮ್ಮದು ಶೇಖರಣೆನೂ ರೆಡಿ ಆಯಿತು ಸ್ನೇಹಿತರೆ. ನಮ್ಮ ಸೈಡ್ ಅಷ್ಟೇ ಜಾಸ್ತಿ ಏನು ಹೋಳಿಗೆ ಮಾಡ್ದಂಗೆ ಶೇಖರಣೆ, ಏನಾರು ಮಾವಿನ ಹಣ್ಣು ಸೀಸನ್ ಇದ್ದರೆ ಶೇಖರಣೆ ಮಾವಿನ ಹಣ್ಣು ಇದ್ದು ಬಿಟ್ಟರೆ ಸಾಕು. ನಮ್ಮ ಕಡೆ ಹಬ್ಬ ಅಂದರೆ ಅದೇ ದೊಡ್ಡ ಹಬ್ಬ ನಮಗೆ. ಮಾವಿನ ಹಣ್ಣು ಶೇಖರಣೆ ಜೊತೆಗೆ ಒಬ್ಬಟ್ಟು ಕೊಟ್ಬಿಟ್ರೆ ಹಾಗೆ ಬಾಯಿ ಚಪ್ಪರಿಸ್ಕೊಂಡು ತಿಂತಿರ್ತಾರೆ. ಸೊ ಆ ಥರ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನಮ್ಮ ಸೈಡ್ ಮಾವಿನ ಹಣ್ಣಿನ ಶೇಖರಣೆ ಜೊತೆ ಒಬ್ಬಟ್ಟು ತಿನ್ನೋದಂದರೆ. ಸೊ ರೆಸಿಪಿ ಇಷ್ಟ ಆಗಿದೆ ಅನ್ಕೋತಿದ್ದೀನಿ. ನೋಡಿ, ಕೆಲವು ಎಲ್ಲ ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೆಲ್ಲ ಮಾಡ್ತಾಯಿರ್ತಾರೆ. ಬಟ್ ಇವಾಗ ಇನ್ನೂ ಹೊಸದಾಗಿ ಅಡುಗೆ ಕಲಿಯೋರಿಗೆ ತುಂಬ ಈಸಿ ಆಗುತ್ತೆ ವಿಡಿಯೋಸ್ ನೋಡಿ ಮಾಡೋದ್ರಿಂದ. ನಮಗೂ ಮೊದಲೇದಾಗಿ ನಮಗೂ ಯಾವಾಗೆಲ್ಲ ಏನೂ ಬರ್ತಿದ್ದಿಲ್ಲ. ಬಟ್ ಇವಾಗ ನಾವು ಕಲಿತಾ ಎಲ್ಲ ಒಂದು ಅಡುಗೆಗಳನ್ನ ಮಾಡ್ತಾಯಿದ್ದೀವಿ. ಸೊ ಯಾರಿಗೆ ಇನ್ನೂ ಬರ್ತಿರಲ್ಲ ಅವ್ರಿಗೆಲ್ಲ ವಿಡಿಯೋಸ್ ಏನೋ ಯೂಸ್ ಆಗುತ್ತೆ ಅಂದ್ಕೊಂಬಿಟ್ಟು ಮಾಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಯಾವ ಥರ ಹಬ್ಬ ಸೆಲೆಬ್ರೇಷನ್ ಮಾಡಿರೋ ಅಥವಾ ನಿಮ್ಮ ಮನೇಲಿ ಯಾವ ರೀತಿ ಒಬ್ಬಟ್ಟನ್ನು ಮಾಡ್ತೀರಿ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಸರಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಯಾವಾಗಲೇ ಆಯಿತು ಸ್ನೇಹಿತರೆ, ನಾವು ನಮಗೆ ಒಳ್ಳೇದಾಗಲಿ ಅನ್ನೋದಕ್ಕಿಂತ ಎಲ್ಲರನ್ನು ಸೇರಿಸ್ಕೊಂಡ್ಬಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಎಲ್ಲರಿಗೂ ನೆಮ್ಮದಿ, ಶಾಂತಿ, ಸುಖ ಕೊಡ್ಯಪ್ಪ ಅನ್ನೋದರಿಂದ ದೇವರಿಗೆ ಎಲ್ಲರೂ ಅಂತಂದಾಗೆ ದೇವರಿಗೆ ಅದು ಒಂದು ನಮ್ಮ ಮನಸ್ಸಿಗೆ ಒಂದು ಸಂತೃಪ್ತಿ ಇರುತ್ತೆ. ಎಲ್ಲರೂ ಸೇರಿ ಬೇಡ್ಕೊಂಡು ನಮ್ಮದು ಬರೀ ನಾವು ಅನ್ನೋದಕ್ಕಿಂತ ನಾನು ಅನ್ನೋದಕ್ಕಿಂತ ನಾವೆಲ್ಲರೂ ಅನ್ನೋದೊಂದು ಮನೋಭಾವ ಇರುತ್ತಲ್ಲ, ಅದು ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂದ್ಕೊಂಡು ನಾವು ಯಾವಾಗಲೂ ದೇವರಲ್ಲಿ ಕೇಳ್ಕೊಬೇಕಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಈ ಹೊಸ ವರ್ಷ ಎಲ್ಲರಿಗೂ ಹೊಸ ಭರವಸೆಯನ್ನು ಜೀವನದಲ್ಲಿ ತುಂಬಲಿ. ಎಲ್ಲರಿಗೂ ಯುಗಾದಿ ಹಬ್ಬ ಒಳ್ಳೇದು ಮಾಡಲಿ, ಒಳ್ಳೆಯ ಒಂದು ಜೀವನವನ್ನು ನಿಮ್ಮದಾಗಿಸ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.